ಕೆಲವೊಮ್ಮೆ ಜೀವನದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸುವವರು ನಮ್ಮ ಜೊತೆಗೆ ಕೊನೆಯವರೆಗೂ ಇರುವುದಿಲ್ಲ. ಅವರ ನೆನಪುಗಳನ್ನು ಕೊಟ್ಟು ಹೋಗುತ್ತಾರೆ. ಆ ನೆನಪುಗಳೇ ಜೀವನ ಪೂರ್ತಿ ನಮ್ಮನ್ನು ಕಾಡುತ್ತವೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಹೇಳಲಿರುವ ಕತೆ ಕೇವಲ ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿಯ ಕಥೆಯಲ್ಲ. ಇದು ಸಾವಿರಾರು ಹೃದಯಗಳ ಕತೆ. ನಂಬಿದ ವ್ಯಕ್ತಿಯಿಂದ ನೋವು ಅನುಭವಿಸಿದ ಪ್ರತಿಯೊಬ್ಬರ ಕತೆ. ಪ್ರೀತಿಯನ್ನು ದೇವರಂತೆ ಪೂಜಿಸಿದರೂ ಕೊನೆಯಲ್ಲಿ ಕಣ್ಣೀರನ್ನೇ ಕಾಣಿಕೆಯಾಗಿ ಪಡೆದವರ ಕತೆ. ಈ ಕಥೆಯ ನಾಯಕನ ಹೆಸರು ಅರ್ಜುನ್. ಅರ್ಜುನ್ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಹುಡುಗ. ಹಣ ಇರಲಿಲ್ಲ, ದೊಡ್ಡ ದೊಡ್ಡ ಕನಸುಗಳು ಇರಲಿಲ್ಲ. ಆದರೆ ಅವನ ಹೃದಯ ಮಾತ್ರ ತುಂಬ ಶ್ರೀಮಂತವಾಗಿತ್ತು. ಯಾರಿಗಾದರೂ ಸಹಾಯ ಮಾಡಬೇಕು, ಎಲ್ಲರನ್ನು ಪ್ರೀತಿಯಿಂದ ಕಾಣಬೇಕು ಎಂಬ ಗುಣ ಅವನದು. ಒಂದು ದಿನ ಅವನ ಜೀವನಕ್ಕೆ ಅವಳು ಬಂದಳು. ಅವಳ ಹೆಸರು ಸುಂದರಿ ಅಂತ. ಅವಳನ್ನು ಮೊದಲ ಬಾರಿಗೆ ನೋಡಿದ ಕ್ಷಣವನ್ನು ಅರ್ಜುನ್ ಎಂದಿಗೂ ಮರೆತಿರಲಿಲ್ಲ. ಏಕೆಂದರೆ ಮಳೆ ಹನಿಗಳು ನಿಧಾನವಾಗಿ ಭೂಮಿಯನ್ನು ತಟ್ಟುತ್ತಿದ್ದವು. ಬಸ್ ನಿಲ್ದಾಣದಲ್ಲಿ ಜನರೆಲ್ಲ ಮಳೆಯಿಂದ ತಪ್ಪಿಸಿಕೊಳ್ಳಲು ನಿಂತಿದ್ದರು. ಆ ಜನರ ಮಧ್ಯೆ ಬಿಳಿ ಬಣ್ಣದ ಚೂಡಿದಾರ ಧರಿಸಿ ಮಳೆಯ ಹನಿಗಳನ್ನು ಕೈಯಲ್ಲಿ ಹಿಡಿಯಲು ಪ್ರಯತ್ನಿಸುತ್ತಿದ್ದ ಆ ಹುಡುಗಿಯನ್ನು ನೋಡಿದ ಕ್ಷಣದಲ್ಲೇ ಅರ್ಜುನನ ಮನಸ್ಸಿನಲ್ಲಿ ಏನೋ ಬದಲಾವಣೆಯಾಯಿತು. ಇವಳು ಯಾರು ಎಂಬ ಪ್ರಶ್ನೆ ಅವನ ಮನಸ್ಸಿನಲ್ಲಿ ಮೂಡಿತು. ಕೆಲವು ಭೇಟಿಗಳು ವಿಧಿಯ ಬರಹವಾಗಿರುತ್ತವೆ. ಅದೇ ರೀತಿ ಆ ದಿನ ಅವರಿಬ್ಬರ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಯಿತು. ಕೆಲ ದಿನಗಳ ನಂತರ ಒಂದು ಪುಸ್ತಕದ ಅಂಗಡಿಯಲ್ಲಿ ಅವರು ಮತ್ತೆ ಭೇಟಿಯಾದರು. ಕ್ಷಮಿಸಿ, ಈ ಪುಸ್ತಕ ಎಲ್ಲಿದೆ ಎಂದು ಹೇಳುತ್ತೀರಾ ಎಂದು ಅವಳು ಕೇಳಿದಳು. ಆಗ ಅರ್ಜುನ್ ಪುಸ್ತಕ ತೋರಿಸಿದ. ಆದರೆ ಅವನ ಕಣ್ಣುಗಳು ಪುಸ್ತಕವನ್ನಲ್ಲ, ಅವಳ ನಗುವನ್ನು ನೋಡುತ್ತಿದ್ದವು. ಆ ದಿನ ಅವರಿಬ್ಬರ ಮಾತು ಕೆಲವೇ ನಿಮಿಷಗಳು ನಡೆದರೂ ಆ ನೆನಪು ಅರ್ಜುನ್ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಿತು. ದಿನಗಳು ಕಳೆಯುತ್ತಾ ಹೋದವು. ಸಾಮಾನ್ಯ ಪರಿಚಯ ಸ್ನೇಹವಾಗಿ ಬದಲಾಯಿತು. ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ಮಾರ್ಪಟ್ಟಿತು. ಬೆಳಿಗ್ಗೆ ಎದ್ದ ಕೂಡಲೇ ಅವಳಿಗೆ ಸಂದೇಶ ಕಳುಹಿಸುವುದು, ರಾತ್ರಿ ಮಲಗುವ ಮೊದಲು ಗುಡ್ ನೈಟ್ ಹೇಳುವುದು, ಅವಳು ಊಟ ಮಾಡಿದಳಾ ಎಂದು ಕೇಳುವುದು, ಅವಳಿಗೆ ಜ್ವರ ಬಂದರೆ ಅವನಿಗೆ ನಿದ್ರೆ ಬರದಿರುವುದು. ಇವೆಲ್ಲವೂ ಪ್ರೀತಿಯ ಸಣ್ಣ ಸಣ್ಣ ರೂಪಗಳಾಗಿದ್ದವು. ಒಂದು ದಿನ ಸುಂದರಿ ಕೇಳಿದಳು, ಅರ್ಜುನ್, ನಾನು ಯಾವತ್ತಾದರೂ ನಿನ್ನನ್ನು ಬಿಟ್ಟು ಹೋದರೆ ಏನು ಮಾಡುತ್ತೀಯಾ? ಅರ್ಜುನ್ ನಕ್ಕ. ನೀನು ನನ್ನನ್ನು ಬಿಟ್ಟು ಹೋಗುವುದೇ ಇಲ್ಲ. ಹಾಗೇನಾದರೂ ಹೋದರೆ ಆ ದಿನ ನಾನು ಬದುಕುತ್ತೇನೆ, ಆದರೆ ನಗುವುದನ್ನು ಮರೆತು ಬಿಡುತ್ತೇನೆ. ಅವಳು ನಗುತ್ತಾ ಹೇಳಿದಳು, ಹುಚ್ಚ, ನಾನು ಎಲ್ಲಿಗೂ ಹೋಗಲ್ಲ. ಆ ಮಾತನ್ನು ಅರ್ಜುನ್ ತನ್ನ ಜೀವನದ ದೊಡ್ಡ ಸತ್ಯ ಎಂದು ನಂಬಿಬಿಟ್ಟ. ಅವಳ ಪ್ರತಿಯೊಂದು ಮಾತಿನ ಮೇಲೆ ಅವನಿಗೆ ಅಚಲವಾದ ನಂಬಿಕೆ ಇತ್ತು. ಅವಳ ಕನಸುಗಳು ತನ್ನ ಕನಸುಗಳಾದವು. ಅವಳ ಸಂತೋಷಕ್ಕಾಗಿ ತನ್ನ ಸಂತೋಷವನ್ನೇ ತ್ಯಾಗ ಮಾಡಲು ಅವನು ಸಿದ್ಧನಾಗಿದ್ದ. ಪ್ರೀತಿ ಎಂದರೆ ಇದೇ ಎಂದು ಅವನು ಭಾವಿಸಿದ್ದ. ಒಂದು ದಿನ ಅರ್ಜುನ್ ತನ್ನ ಸಂಬಳದಿಂದ ಚಿಕ್ಕ ಉಡುಗೊರೆಯೊಂದನ್ನು ತಂದ. ಅದು ದುಬಾರಿಯಾದ ಉಡುಗೊರೆಯಾಗಿರಲಿಲ್ಲ, ಆದರೆ ಅದರಲ್ಲಿ ಅವನ ಪ್ರೀತಿ ಇತ್ತು. ಸುಂದರಿ ಅದನ್ನು ತೆಗೆದುಕೊಂಡಳು. ಮುಖದಲ್ಲಿ ನಗು ಇತ್ತು, ಆದರೆ ಆ ನಗುವಿನ ಹಿಂದೆ ಏನೋ ಬದಲಾವಣೆ ಆರಂಭವಾಗಿತ್ತು. ಅರ್ಜುನ್ ಅದನ್ನು ಗಮನಿಸಲಿಲ್ಲ, ಏಕೆಂದರೆ ಪ್ರೀತಿಸುವವರ ಕಣ್ಣುಗಳಿಗೆ ತಪ್ಪುಗಳು ಕಾಣುವುದಿಲ್ಲ, ಕಾಣುವುದು ನಂಬಿಕೆ ಮಾತ್ರ. ದಿನಗಳು ಮತ್ತೆ ಕಳೆಯತೊಡಗಿದವು. ಮೊದಲು ಪ್ರತಿದಿನ ಕರೆ ಮಾಡುತ್ತಿದ್ದ ಸುಂದರಿ ಈಗ ಬ್ಯುಸಿ ಇದ್ದೇನೆ ಎಂದು ಹೇಳತೊಡಗಿದಳು. ಮೊದಲು ಗಂಟೆಗಟ್ಟಲೆ ಮಾತನಾಡುತ್ತಿದ್ದಳು, ಈಗ 2 ನಿಮಿಷ ಮಾತನಾಡಿದರೂ ಸಾಕು ಎಂದು ಹೇಳುತ್ತಿದ್ದಳು. ಮೊದಲು ಪ್ರತಿಯೊಂದು ವಿಷಯವನ್ನು ಹಂಚಿಕೊಳ್ಳುತ್ತಿದ್ದಳು, ಈಗ ಏನಿಲ್ಲ ಎಂಬ ಒಂದೇ ಉತ್ತರ. ಆಗ ಅರ್ಜುನನ ಮನಸ್ಸಿನಲ್ಲಿ ಅನುಮಾನ ಮೂಡತೊಡಗಿತು. ಆದರೆ ಆ ಅನುಮಾನಕ್ಕಿಂತ ಅವಳ ಮೇಲಿನ ನಂಬಿಕೆಯೇ ದೊಡ್ಡದಾಗಿತ್ತು. ಅವಳಿಗೆ ಕೆಲಸ ಇರಬಹುದು, ಮನೆಯಲ್ಲಿ ಸಮಸ್ಯೆ ಇರಬಹುದು, ನಾನು ಅನಗತ್ಯವಾಗಿ ಯೋಚಿಸುತ್ತಿದ್ದೇನೆ ಎಂದು ತನ್ನನ್ನೇ ತಾನು ಸಮಾಧಾನಪಡಿಸಿಕೊಳ್ಳುತ್ತಿದ್ದ. ಆದರೆ ಕೆಲವು ಸತ್ಯಗಳು ಎಷ್ಟೇ ಮರೆಮಾಚಿದರೂ ಒಂದಲ್ಲ ಒಂದು ದಿನ ಹೊರಬರುತ್ತವೆ. ಅದೇ ರೀತಿ ಅರ್ಜುನನ ಜೀವನದಲ್ಲೂ ಒಂದು ಸತ್ಯ ನಿಧಾನವಾಗಿ ಬಾಗಿಲು ತಟ್ಟುತ್ತಿತ್ತು. ಆ ಸತ್ಯ ಅವನ ಜೀವನವನ್ನೇ ಬದಲಾಯಿಸಲಿದೆ ಎಂಬುದು ಅವನಿಗೆ ಇನ್ನೂ ಗೊತ್ತಿರಲಿಲ್ಲ. ದಿನಗಳು ಕಳೆಯುತ್ತಾ ಹೋದವು. ಅರ್ಜುನ್ ಎಷ್ಟೇ ಪ್ರಯತ್ನ ಮಾಡಿದರೂ ಸುಂದರಿ ಮೊದಲಿನಂತೆ ಇರಲಿಲ್ಲ.
ಒಮ್ಮೆ ಬೆಳಿಗ್ಗೆ ಎದ್ದ ತಕ್ಷಣ ಕರೆ ಮಾಡುತ್ತಿದ್ದಳು. ಈಗ ಅರ್ಜುನ್ 10 ಬಾರಿ ಕರೆ ಮಾಡಿದರೂ ಒಂದು ಕರೆಗೂ ಉತ್ತರ ಬರುತ್ತಿರಲಿಲ್ಲ. ನಾನು ಕೆಲಸದಲ್ಲಿದ್ದೇನೆ, ನಂತರ ಮಾತಾಡೋಣ, ಈಗ ಟೈಮ್ ಇಲ್ಲ, ಇದೇ ಉತ್ತರಗಳು. ಮೊದಲು ಅರ್ಜುನ್ ಅವಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ. ಬಹುಶಃ ಕೆಲಸದ ಒತ್ತಡ ಇರಬಹುದು, ಮನೆಯಲ್ಲಿ ಸಮಸ್ಯೆ ಇರಬಹುದು, ನಾನು ಹೆಚ್ಚು ಯೋಚಿಸುತ್ತಿದ್ದೇನೆ ಎಂದು ತನ್ನ ಮನಸ್ಸನ್ನೇ ಸಮಾಧಾನಪಡಿಸಿಕೊಳ್ಳುತ್ತಿದ್ದ. ಆದರೆ ಪ್ರೀತಿಸುವ ಹೃದಯಕ್ಕೆ ಒಂದು ವಿಚಿತ್ರ ಶಕ್ತಿ ಇರುತ್ತದೆ. ಎದುರಿನ ವ್ಯಕ್ತಿ ಬದಲಾಗಿದ್ದಾನೋ ಇಲ್ಲವೋ ಎಂಬುದನ್ನು ಅದು ಮಾತಿಗಿಂತ ಮೊದಲೇ ಅರಿತು ಬಿಡುತ್ತದೆ. ಒಂದು ಸಂಜೆ ಅರ್ಜುನ್ ಸುಂದರಿಗೆ ಸರ್ಪ್ರೈಸ್ ಕೊಡಬೇಕೆಂದು ಅವಳು ಕೆಲಸ ಮಾಡುತ್ತಿದ್ದ ಕಚೇರಿ ಹತ್ತಿರ ಹೋದ. ಕೈಯಲ್ಲಿ ಅವಳಿಗೆ ಇಷ್ಟವಾದ ಚಾಕೊಲೇಟ್, ಮನಸ್ಸಿನಲ್ಲಿ 1000 ಕನಸುಗಳು. ಆದರೆ ಅವನು ನೋಡಿದ ದೃಶ್ಯ ಅವನ ಕಾಲಿನ ಕೆಳಗಿನಿಂದ ನೆಲವೇ ಜಾರಿ ಹೋದಂತೆ ಮಾಡಿತು. ಏಕೆಂದರೆ ಸುಂದರಿ ಮತ್ತೊಬ್ಬ ಯುವಕನ ಜೊತೆ ನಗುತ್ತಾ ಮಾತನಾಡುತ್ತಿದ್ದಳು. ಅವನು ಅವಳ ಕೈ ಹಿಡಿದಿದ್ದ. ಸುಂದರಿಯ ಮುಖದಲ್ಲಿ ಅದೇ ನಗು. ಒಂದು ಕಾಲದಲ್ಲಿ ಅರ್ಜುನ್ಗೆ ಮಾತ್ರ ಸಿಗುತ್ತಿದ್ದ ನಗು. ಆ ಕ್ಷಣದಲ್ಲಿ ಅರ್ಜುನ್ ಏನೂ ಮಾತನಾಡಲಿಲ್ಲ, ದೂರದಲ್ಲಿ ನಿಂತು ನೋಡುತ್ತಿದ್ದ. ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಇದು ನನ್ನ ಕಣ್ಣಿನ ಮೋಸ ಇರಬಹುದು ಎಂದುಕೊಂಡ, ಆದರೆ ಇಲ್ಲ, ಅದು ಸತ್ಯವಾಗಿತ್ತು. ಅವನು ನಿಧಾನವಾಗಿ ಅಲ್ಲಿಂದ ಹೊರಟ. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. 1000 ಪ್ರಶ್ನೆಗಳು. ನಾನು ಏನು ತಪ್ಪು ಮಾಡಿದೆ? ನನ್ನ ಪ್ರೀತಿಯಲ್ಲಿ ಏನು ಕೊರತೆ ಇತ್ತು? ನನ್ನನ್ನು ಇಷ್ಟು ಸುಲಭವಾಗಿ ಮರೆತೆಯಾ? ಮರುದಿನ ಅವನು ಸುಂದರ್ಗೆ ಕರೆ ಮಾಡಿದ. ಒಮ್ಮೆ ಭೇಟಿಯಾಗಬೇಕು. ಅವಳು ಒಪ್ಪಿಕೊಂಡಳು. ಇಬ್ಬರು ಮೊದಲ ಬಾರಿ ಭೇಟಿಯಾದ ಅದೇ ಉದ್ಯಾನವನದಲ್ಲಿ ಭೇಟಿಯಾದರು. ಕೆಲವು ಕ್ಷಣ ಇಬ್ಬರು ಮೌನವಾಗಿದ್ದರು. ಕೊನೆಗೆ ಅರ್ಜುನ್ ಕೇಳಿದ, ನಿನ್ನ ಜೀವನದಲ್ಲಿ ಇನ್ನೊಬ್ಬ ಇದ್ದಾನಾ? ಸುಂದರಿ ತಲೆ ತಗ್ಗಿಸಿದಳು. ಕೆಲವು ಕ್ಷಣಗಳ ನಂತರ ನಿಧಾನವಾಗಿ ಹೇಳಿದಳು, ಹೌದು ಅಂತ. ಆ ಒಂದು ಪದ ಅರ್ಜುನನ ಹೃದಯವನ್ನು 1000 ತುಂಡುಗಳಾಗಿ ಒಡೆದು ಹಾಕಿತು. ಹಾಗಾದರೆ ನನ್ನ ಪ್ರೀತಿ, ನನ್ನ ಕನಸುಗಳು, ನಾನು ಕೊಟ್ಟ ಮಾತುಗಳು? ಸುಂದರಿ ಯಾವುದೇ ಉತ್ತರ ಕೊಡಲಿಲ್ಲ. ಅರ್ಜುನ್, ಕ್ಷಮಿಸು, ನನಗೆ ಈಗ ಈ ಸಂಬಂಧ ಮುಂದುವರಿಸಲು ಆಗುವುದಿಲ್ಲ. ಅರ್ಜುನ್ ನಗಲು ಪ್ರಯತ್ನಿಸಿದ, ಆದರೆ ಆ ನಗುವಿನ ಹಿಂದೆ ಒಡೆದ ಹೃದಯ ಇತ್ತು. ಒಂದು ಪ್ರಶ್ನೆಗೆ ಉತ್ತರ ಕೊಡುತ್ತೀಯಾ? ಸುಂದರಿ ತಲೆ ಅಲ್ಲಾಡಿಸಿದಳು. ಹೇಳು ಸುಂದರಿ, ನೀನು ಯಾಕೆ ಇಷ್ಟು ಕ್ರೂರಿ? ಪ್ರೀತಿಸೋದು ತಪ್ಪಲ್ಲ, ಆದರೆ ನಂಬಿಸಿ ಬಿಟ್ಟು ಹೋಗುವುದು ಯಾಕೆ? ನನ್ನಿಂದ ದೂರ ಹೋಗಬೇಕೆಂದಿದ್ದರೆ ಮೊದಲೇ ಹೇಳಬಹುದಿತ್ತಲ್ಲ. ನನ್ನ ಕನಸುಗಳನ್ನು ಕಟ್ಟಿಸಿ ನಂತರ ಅವನ್ನೆಲ್ಲ ಒಡೆಯುವ ಅಗತ್ಯ ಏನಿತ್ತು? ಸುಂದರಿಯ ಕಣ್ಣಲ್ಲೂ ನೀರು ಬಂದಿತು. ಆದರೆ ಕೆಲವು ಕಣ್ಣೀರು ಒಡೆದ ಹೃದಯವನ್ನು ಮತ್ತೆ ಎಂದಿಗೂ ಜೋಡಿಸಲು ಸಾಧ್ಯವಿಲ್ಲ. ಅವಳು ನಿಧಾನವಾಗಿ ಹೇಳಿದಳು, ಕ್ಷಮಿಸು ಅರ್ಜುನ್, ನಾನು ಬದಲಾಗಿ ಬಿಟ್ಟೆ. ಅರ್ಜುನ್ ಉತ್ತರಿಸಿದ, ಇಲ್ಲ, ನೀನು ಬದಲಾಗಿಲ್ಲ. ನಿನ್ನ ಮನಸ್ಸು ಮೊದಲಿನಿಂದಲೂ ನನ್ನ ಜೊತೆಯಲ್ಲಿರಲಿಲ್ಲ. ಬದಲಾಗಿದ್ದು ನನ್ನ ನಂಬಿಕೆ. ಅವನು ಎದ್ದು ನಿಂತ. ಇನ್ನೊಮ್ಮೆ ಅವಳನ್ನು ನೋಡಿದ. ನೀನು ನನಗೆ ತುಂಬ ದೊಡ್ಡ ಪಾಠ ಕಲಿಸಿದ್ದೀಯ. ಇನ್ನು ಮುಂದೆ ಯಾರನ್ನೂ ಅತಿಯಾಗಿ ನಂಬುವುದಿಲ್ಲ. ಆದರೆ ಒಂದು ವಿಷಯ ಮಾತ್ರ ನೆನಪಿಟ್ಟಿಕೋ, ನಿಜವಾಗಿ ಪ್ರೀತಿಸುವ ವ್ಯಕ್ತಿಯನ್ನು ಕಳೆದುಕೊಳ್ಳುವುದು ಜೀವನದ ದೊಡ್ಡ ನಷ್ಟ. ಅರ್ಜುನ್ ಅಲ್ಲಿಂದ ಹೊರಟ. ಸುಂದರಿ ಅಲ್ಲೇ ನಿಂತಿದ್ದಳು. ಆ ದಿನ ಇಬ್ಬರು ಬೇರೆ ದಾರಿಯಲ್ಲಿ ನಡೆದರು. ಆದರೆ ಅವರ ನೆನಪುಗಳು ಮಾತ್ರ ಒಂದೇ ಜಾಗದಲ್ಲಿ ಉಳಿದು ಬಿಟ್ಟವು. ತಿಂಗಳುಗಳು ಕಳೆದವು. ಅರ್ಜುನ್ ತನ್ನ ಜೀವನವನ್ನು ಮತ್ತೆ ಕಟ್ಟಿಕೊಳ್ಳಲು ಆರಂಭಿಸಿದ. ಕೆಲಸದಲ್ಲಿ ಗಮನ ಕೊಟ್ಟ. ತನ್ನ ಕುಟುಂಬದ ಜೊತೆ ಸಮಯ ಕಳೆಯತೊಡಗಿದ. ನಿಧಾನವಾಗಿ ಅವನು ನಗುವುದನ್ನು ಕಲಿತ. ಒಂದು ದಿನ ಕನ್ನಡಿಯಲ್ಲಿ ತನ್ನನ್ನೇ ನೋಡಿ ಹೇಳಿಕೊಂಡ, ಯಾರೋ ನನ್ನನ್ನು ಬಿಟ್ಟು ಹೋದರು ಎಂಬ ಕಾರಣಕ್ಕೆ ನಾನು ನನ್ನನ್ನೇ ಕಳೆದುಕೊಳ್ಳಬಾರದು. ಆ ದಿನ ಅವನಿಗೆ ಒಂದು ಸತ್ಯ ಅರ್ಥವಾಯಿತು. ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬರೂ ನಮ್ಮ ಜೊತೆಗೆ ಕೊನೆಯವರೆಗೂ ಇರಬೇಕೆಂದಿಲ್ಲ. ಕೆಲವರು ಒಂದು ಪಾಠ ಕಲಿಸಲು ಮಾತ್ರ ಬರುತ್ತಾರೆ. ಪ್ರೀತಿ ಸುಂದರ, ಆದರೆ ಪ್ರೀತಿಗಿಂತ ದೊಡ್ಡದು ಆತ್ಮಗೌರವ. ನಿಮ್ಮನ್ನು ಗೌರವಿಸದ ವ್ಯಕ್ತಿಗಾಗಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ಯಾಕೆಂದರೆ ನಿಮ್ಮ ಕಥೆಯ ನಾಯಕ ಅಥವಾ ನಾಯಕಿ ಯಾರೂ ಅಲ್ಲ, ಅದು ನೀವೇ ಸ್ನೇಹಿತರೆ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು ನಿಮ್ಮ ಕೈ ಬಿಡುವುದಿಲ್ಲ. ಕೈ ಬಿಟ್ಟವರು ನಿಮ್ಮವರೇ ಆಗಿರಲಿಲ್ಲ. ಹಾಗಾಗಿ ಜೀವನದಲ್ಲಿ ಮುಂದೆ ನಡೆಯಿರಿ. ಒಂದು ಬಾಗಿಲು ಮುಚ್ಚಿದರೆ ದೇವರು ಇನ್ನೊಂದು ಬಾಗಿಲನ್ನು ಖಂಡಿತ ತೆರೆಯುತ್ತಾನೆ. ಕೊನೆಗೆ ಇಂದಿಗೂ ಉತ್ತರ ಸಿಗದ ಒಂದು ಪ್ರಶ್ನೆ ಮಾತ್ರ ನನ್ನಲ್ಲಿ ಉಳಿದಿದೆ. ಅದೇನೆಂದರೆ, ಹೇಳು ಸುಂದರಿ, ನೀನು ಯಾಕಿಷ್ಟು ಕ್ರೂರಿ? ಬಂಧುಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ಇತರರಿಗೂ ಶೇರ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.